ಎಲ್ರಿಗೂ ನಮಸ್ಕಾರ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತುಹು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಸಹೋದರಾದಂತಹ ಹುಸೇನ್ ರವರ ಒಂದು ಮನೆಯಲ್ಲಿ ಇವತ್ತು ಇಫ್ತಾರ್ ಕೂಟ ಅಂದರೆ ಇವತ್ತೇ ಅಲ್ಲ, ಸುಮಾರು ವರ್ಷಗಳಿಂದ ನಾವು ಬರ್ತಾ ಇದ್ದೀವಿ. ಎಲ್ಲರೂ ನಮ್ಮ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಎಲ್ಲರೂ ಇವತ್ತು ಇಫ್ತಾರ್ ಕೂಟ, ಉಪವಾಸ ಇರೋರೇ ಉಪವಾಸ ತೆಗಿಬೇಕಂತೇನಿಲ್ಲ. ಎಲ್ಲರೂ ನಾವು ಒಂದು ಕಡೆ ಕೂತ್ಕೊಂಡು ತಿಂದಾಗ ನಮ್ಮಲ್ಲಿ ಒಂದು ಬಾಂಧವ್ಯ ಬೆಳೆಯುತ್ತೆ, ಸೋದರತ್ವ ಬೆಳೆಯುತ್ತೆ. ಇದೇ ರೀತಿ ಇವತ್ತು ನಾವು ಕೊಂಡೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನನ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಯುವ ಮುಖಂಡರಾದಂಥ ಚಲಪತಿ ಅವರು ಇವತ್ತು ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರು. ಅಂದ್ರೆ ಅವ್ರು ಬೇರೆ ಧರ್ಮದವ್ರು ಇದ್ದಿದ್ರು ಕೂಡ ಮುಸ್ಲಿಂ ಬಾಂಧವರಿಗೆ ಒಂದು ಗೌರವ ಕೊಡಬೇಕು, ಅವ್ರಿಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಬೇಕು ಅಂತ ಅವ್ರು ಕೊಂಡೇನಹಳ್ಳಿ ಗ್ರಾಮದಲ್ಲಿ ಮಾಡಿದ್ರು. ಅದು ವಿಶೇಷವಾಗಿ ಅವರು ಕೂಡ, ಯಾಕಂತ ಹೇಳಿದ್ರೆ ಬೇರೆ ಧರ್ಮವರು ಇನ್ನೊಂದು ಧರ್ಮಕ್ಕೆ ಗೌರವ ಕೊಡೋದು ಕೂಡ ಒಂದು ಸಂತೋಷದ ವಿಚಾರ. ಯಾಕಂದ್ರೆ ಅವ್ರಿಗೂ ನಾವು ಒಂದು ಸೆಲ್ಯೂಟ್ ಹೊಡಿಬೇಕು. ಯಾಕಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಯಾವ ರೀತಿ ಮತಭೇದ, ಜಾತಿ ಭೇದ, ಧರ್ಮ ಭೇದ ಯಾವ ರೀತಿ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಾವು ಒಂದು ಮಾಡ್ಬೇಕು, ಕಡಿವಾಣ ಆಗ್ಬೇಕಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ತಿಂದಾಗ ಅದು ಭೇದ ಭಾವಗಳೆಲ್ಲ ಅಲ್ಲೇ ಇದಾಗ್ತದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ನಮ್ಮ ಹುಸೇನ್ ರವರಿಗೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ನಾನು ಧನ್ಯವಾದ ತಿಳಿಸ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಮತ್ತೆ ಎಲ್ಲ ಸಂಘಟನೆಯವರು, ಎಲ್ಲ ಪ್ರಗತಿಪರ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು, ಎಲ್ಲ ನಮ್ಮ ಸರ್ಕಾರಿ ನೌಕರರು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲ ಕರೆಸಿ ಇವತ್ತು ಎಲ್ಲ ಒಂದು ಸೌಹಾರ್ದ ಒಂದು ಇದು ಮಾಡಿದ್ದಕ್ಕೆ ನಮ್ಮ ಹುಸೇನ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಕೊಟ್ಟು ನಮ್ಮಲ್ಲಿ ಊಟ ಹಾಕಿ ಎಲ್ಲ ಪ್ರತಿಯೊಬ್ರು ಕೂಡ ನಮ್ಮ ಹಿಂದೂ ಮುಸ್ಲಿಮರು ಎಲ್ರಿಗೂ ಸೇರಿಸಿ ಊಟ ಹಾಕಿದ್ದಕ್ಕೆ ನಾನು ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಹುಸೇನ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ.